ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ನೀವು ಮತ ಹಾಕಿ ಗೆಲ್ಲಿಸದೇ ಇದ್ದರೆ ಗ್ಯಾರಂಟಿಯನ್ನ ನೀವು ಸೋಲಿಸಿದಂಥ ಅಪವಾದಕ್ಕೆ ಗುರಿಯಾಗ್ತೀರಿ. ಅಂದರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೇವೆ ಅಂತಲೇ ಅರ್ಥ. ಇಷ್ಟು ಸಾವಿರಗಟ್ಟಲೆ ಹೆಣ್ಣು ಮಕ್ಕಳ ಮಾನಹರಣ ಆಗಿದೆ ಅಂತಾದರೆ ಅದು ಕೇವಲ ಈ 5 ವರ್ಷಗಳಲ್ಲಿ ಆದದ್ದಲ್ಲ. 2019ರಲ್ಲಿ ನೀವು ಕಾಂಗ್ರೆಸ್ಸು JDS ಮೈತ್ರಿ ಮಾಡಿಕೊಂಡು ಅವರನ್ನು MP ಆಗಿಸಿದಂಥ ಆ ಸಂದರ್ಭಗಳಿಂದಲೇ ಇದು ಆರಂಭ ಆಗಿದೆ. ಇಡೀಯದಾಗಿ ದೇವೇಗೌಡರ ಕುಟುಂಬವನ್ನು ಮುಗಿಸುವ, JDS ಅನ್ನು ನಿರ್ನಾಮ ಮಾಡುವ, ಕುಮಾರಸ್ವಾಮಿಯ ಮತ್ತು ದೇವೇಗೌಡರ ಮಾನವನ್ನು ಹರಾಜಾಕುವ ಈ ಕೆಲಸಕ್ಕೆ ನನ್ನನ್ನು ಬಾಯಿ ಮುಚ್ಚಿಸಲಿಕ್ಕೆ ಹೊರಟಿದ್ರು. ನೀವು ಇದರ ನೇತೃತ್ವ ವಹಿಸಿಕೊಳ್ಳಿ, ನಿಮ್ಮ ಹತ್ರ ಇದ್ದ ಸಾಕ್ಷ್ಯಾಧಾರಗಳನ್ನೆಲ್ಲ ನಮಗೆ ಕೊಡಿ. CIT ತನಿಖೆ ನಡೀತಾ ಇರುವುದರ ಮಧ್ಯೆ ಕಾರ್ತಿಕನನ್ನು ಪ್ರಥಮ ವಿಚಾರಣೆ ನಡೆಸಿದ ಒಂದು ಹಂತದಲ್ಲಿ ಅವರು ವಿದೇಶಕ್ಕೆ ಹಾರಿಸಿದ್ಯಾರು? ದೇವರಾಜೇಗೌಡ ಆಪಾದಿಸಿದ ಆಪಾದನೆ ಬಹಳ ಪ್ರಮುಖವಾದದ್ದು. ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಉತ್ತರವನ್ನು ಕೊಡತಕ್ಕದ್ದು, ಈ ಸಂಶಯವನ್ನು ನಿವಾರಿಸತಕ್ಕದ್ದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಈಗ ನಡೀತಾ ಇದೆ. 14 ಕ್ಷೇತ್ರಗಳು, 227 ಮಂದಿಯ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಹಾಗೂ ಶಿವಮೊಗ್ಗ ಕ್ಷೇತ್ರಗಳ ಒಂದು ಮತದಾನ ಈಗ ನಡೀತಾ ಏನಿದೆ ಅದರ ಭವಿಷ್ಯ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಇದರ ಮಧ್ಯೆ CM ಸಿದ್ದರಾಮಯ್ಯನವರು ಒಂದು ಬಹಿರಂಗ ಪತ್ರವನ್ನು ಮಹಿಳೆಯರಿಗೆ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ಸಿನವರಿಗೆ ಹೊಡೆದು ಬಡಿದು ಬೆದರಿಸಿಯೇ ಮತವನ್ನು ಪಡೆಯಬೇಕು, ಈ ಸಾರಿ ಯಾವ್ಯಾವುದೋ ರೀತಿಯ ಷಡ್ಯಂತ್ರಗಳ ಮೂಲಕವೇ ಮತದಾರರ ಮನಸ್ಸನ್ನು ವಿಚಲಿತಗೊಳಿಸುವ ಮೂಲಕ ನಾವು ಗೆಲ್ಲಬೇಕು ಅನ್ನುವಂಥ ತಂತ್ರಕ್ಕೆ ಸಂಪೂರ್ಣವಾಗಿ, ಅದು ಕೇಂದ್ರದಿಂದ ರಾಜ್ಯದವರೆಗೂ, ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯನವರವರೆಗೂ ಒಂದು ನಿರ್ಣಯಕ್ಕೆ ಬಂದ ಹಾಗೆ ಕಾಣುತ್ತೆ. ರಾಹುಲ್ ಗಾಂಧಿ ಪೆದ್ದನ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಸಂವಿಧಾನದ ಹೆಸರಿನಲ್ಲಿ ಇಲ್ಲದೇ ಇರುವುದಂಥದ್ದು ಎಲ್ಲವನ್ನೂ ಸೇರಿಸ್ತಾ ಒಟ್ಟಾರೆ ಮೋದಿಯವರನ್ನು ಹಣಿಬೇಕು, BJPಯನ್ನು ಆಕ್ಷೇಪಿಸಬೇಕು, ಅದರ ಜೊತೆಗೆ ಬಹುಸಂಖ್ಯಾತ ಹಿಂದೂಗಳನ್ನು, ಮೇಲ್ವರ್ಗದವರನ್ನು ಸಂಪೂರ್ಣವಾಗಿ ತಿರಸ್ಕರಿಸುವ ಮೂಲಕ ಕೆಳ ಸಮುದಾಯ, ತಳ ಸಮುದಾಯ ಮತ್ತು ಮುಸ್ಲಿಂ ವೋಟುಗಳ ಮೂಲಕವೇ ಕಾಂಗ್ರೆಸ್ಸಿನ ಭವಿಷ್ಯವನ್ನು ನಿರ್ಧಾರ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದ ಹಾಗೆ ಕಾಣುತ್ತೆ. CM ಸಿದ್ದರಾಮಯ್ಯನವರು ಹೇಳ್ತಾರೆ, ಗ್ಯಾರಂಟಿ ಮತ್ತು BJPಯನ್ನು ಅಥವಾ ಒಂದು ಪಕ್ಷದ ನಡುವಿನ ಸೋಲು ಗೆಲುವಿನ ಪ್ರಶ್ನೆ ಈ ಚುನಾವಣೆಯಲ್ಲ, ಗ್ಯಾರಂಟಿಯ ಸೋಲು ಗೆಲುವಿನ ಪ್ರಶ್ನೆ ಇಲ್ಲಿ ಈ ಚುನಾವಣೆ ನಿರ್ಧಾರ ಮಾಡುತ್ತೆ. ನೋಡಿ, ಚಲವರಾಯಸ್ವಾಮಿಯಿಂದ ಹಿಡಿದು ಗೋಪಾಲಕೃಷ್ಣರಿಂದ ಹಿಡಿದು ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಸಚಿವರು ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ, ಈಗ ಮೊನ್ನೆ ಒಬ್ಬರು ಏನು ಹೇಳಿದ್ರು ಚಿಂಚೋಳಿಯಲ್ಲಿ, ನೀವು ಈ ಸರಿ ಭರ್ಜರಿ ಮುನ್ನಡೆಯಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಗೆಲ್ಲಿಸದೇ ಇದ್ದರೆ ಈಗ ಕರೆಂಟನ್ನು ನಾವು ಆಗಾಗ ಕಡಿತಗೊಳಿಸ್ತಾ ಇದ್ದೇವೆ, ಇನ್ನು ಮುಂದೆ ಸಂಪೂರ್ಣವಾಗಿ ಕರೆಂಟನ್ನು ಕಟ್ ಮಾಡ್ತೇವೆ. ಇದು ಒಂದು ರೀತಿಯ ಬೆದರಿಕೆ. ಇನ್ನೊಂದು, ಚಲವರಾಯಸ್ವಾಮಿ ಮತ್ತು ಗೋಪಾಲಕೃಷ್ಣ ಮೊದಲೇ ಸೂಚನೆ ಕೊಟ್ಟಿದ್ದರು, ಏನು, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ನಿರ್ಣಾಯಕವಾಗಿ ಗೆಲ್ಲದೇ ಇದ್ದರೆ, ನೀವು ಗೆಲ್ಲಿಸದೇ ಇದ್ದರೆ ನಿಮ್ಮ ಭಾಗ್ಯವಾಗಿ ನಾವು ಏನು ಕೊಟ್ಟಿದ್ದೇವೆ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ, ಆ ಗ್ಯಾರಂಟಿಯನ್ನು ನಾವು ನಿಲ್ಲಿಸ್ತೇವೆ. ಇದು ಅಸಂವಿಧಾನಿಕವೋ ಅಥವಾ
ಚುನಾವಣಾ ಆಯೋಗದ ನೀತಿ ಸಂಹಿತೆಯ ಉಲ್ಲಂಘನೆಯೋ ನೀವೇ ಯೋಚನೆ ಮಾಡಬೇಕು. ಅದರ ಜೊತೆಗೆ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ನೀವು ಮತ ಹಾಕಿ ಗೆಲ್ಲಿಸದೇ ಇದ್ದರೆ ಗ್ಯಾರಂಟಿಯನ್ನು ನೀವು ಸೋಲಿಸಿದಂಥ ಅಪವಾದಕ್ಕೆ ಗುರಿಯಾಗ್ತೀರಿ. ಅಂದರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೇವೆ ಅಂತಲೇ ಅರ್ಥ. ಅದಕ್ಕೆ ಮತ್ತೆ ಸಂವಿಧಾನವನ್ನೇ ಎಳ್ತರ್ತಾರೆ. ಕಾಂಗ್ರೆಸ್ಸಿನವರಿಗೆ ಎದ್ರು ಕೂತರು ನಿಂತರು ಸಂವಿಧಾನವೇ ಕಾಣೋದು. ಆದರೆ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದು, ಅಪಭ್ರಂಶ ಮಾಡಿದ್ದು, ಸಂವಿಧಾನವನ್ನು ತಮಗೆ ಬೇಕಾದಾಗೆ ಬಳಸಿಕೊಂಡಂಥ ಚರಿತ್ರೆಯೂ ಕೂಡ ಕಾಂಗ್ರೆಸ್ ಹೆಸರಿನಲ್ಲೇ ಇದೆ ಅನ್ನೋದನ್ನು ಅವರು ಜನರ ಮನಸ್ಸಿನಿಂದ ಅದನ್ನು ಮರೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಮಹಿಳೆಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಎಂಬ ಸಿದ್ಧಾಂತ ನಂಬಿರುವ BJP ಹಾಗೂ ಮಹಿಳೆಯರಿಗೆ ಸಮಾನ ಅವಕಾಶ ನೀಡುವ ಸಂವಿಧಾನಾತ್ಮಕ ಒಂದು ಬದ್ಧತೆಯನ್ನು ಹೊಂದಿರುವ ಕಾಂಗ್ರೆಸ್ ನಡುವಿನ ಚುನಾವಣೆ. ನೀವು ಸಂವಿಧಾನಾತ್ಮಕವಾಗಿ ಮಹಿಳೆಯರಿಗೆ ದಕ್ಕಬೇಕಾದ ಹಕ್ಕನ್ನು ಕೊಡುವ ಪಕ್ಷ ಕಾಂಗ್ರೆಸ್ಸು ಅಂತ ಹೇಳ್ತೀರಿ. ಹಾಗಾದರೆ 36% ಮಹಿಳಾ ಮೀಸಲಾತಿ ಕಾಯ್ದೆಯನ್ನು UPA 10 ವರ್ಷದ ಅವಧಿಯಲ್ಲಿ ಯಾಕೆ ತಂದಿಲ್ಲ? ಮೋದಿಯವರೇ ಅದನ್ನು ಯಾಕೆ ತರಬೇಕಾಯಿತು? ಈ ಮೋದಿಯವರ 10 ವರ್ಷದ ಕಾಲದಲ್ಲಿ ಮಹಿಳೆಯರಿಗೆ ಸಿಕ್ಕಂಥ ಉಜ್ವಲವಾದಂಥ ಅವಕಾಶ, ಅದು ಉದ್ಯೋಗದಿಂದ ಹಿಡ್ಬೋದು, ಅವಕಾಶಗಳಿಂದ ಇರ್ಬೋದು, ಸ್ಟಾರ್ಟಪ್ಪಿಂದ ಇರ್ಬೋದು, ಜನ್ಧನ್ ಯೋಜನೆಯಿಂದ ಇರ್ಬೋದು, ನಾರಿ ಸಮ್ಮಾನ್, ನಾರಿ ಶಕ್ತಿ, ಬೇಟಿ ಬಚಾವೋ ಬೇಟಿ ಪಡಾವೋ ಈ ಅಭಿಯಾನದಿಂದ ಇರ್ಬೋದು, ಪದ್ಮಶ್ರೀ ಅಥವಾ ಪದ್ಮ ಇಂಥ ಪ್ರಶಸ್ತಿಯ ಪುರಸ್ಕಾರದ ಮಟ್ಟಿಗಿರ್ಬೋದು, ದ್ರೌಪದಿ ಮುರ್ಮು ಅವರಂಥ ಒಂದು ಬುಡಕಟ್ಟು ಜನಾಂಗದ ಮಹಿಳೆಯನ್ನು ರಾಷ್ಟ್ರಪತಿಯನ್ನಾಗಿ ಸನ್ಮಾನಿಸಿದಂಥ ಸಂದರ್ಭ ಇರ್ಬೋದು. ಅದನ್ನೇ ನೀವು ಅವಮಾನಿಸಿದ್ರಿ. ಅವರ ರೂಪದ ಬಗ್ಗೆ, ಅವರ ಬಣ್ಣದ ಬಗ್ಗೆ, ಅವರ ಇಡೀ ಹಿನ್ನೆಲೆಯ ಬಗ್ಗೆ ಅತ್ಯಂತ ವಾಚಾಮಗೋಚರವಾಗಿ ಮಾತಾಡಿದ್ರಿ. ಅದೇ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಸಮರ್ಥವಾಗಿದ್ದಂಥ, ನಿಷ್ಕಳಂಕ ರಾಜಕಾರಣಿಯಾಗಿದ್ದಂಥ, ಹೋರಾಟದಿಂದ ಬಂದಂಥ, ಕೆಳವರ್ಗದ ಸಮುದಾಯದಿಂದ ಬಂದಂಥ, SSTಯಿಂದ ಬಂದಂಥ ಮೋಟಮ್ಮನವರಿಗೆ ಸದಾವಕಾಶ ತೆರೆದು ಕುಳಿತಿತ್ತು. ಅದನ್ನು ಯಾಕೆ ನಿರಾಕರಿಸಿದಿರಿ? ಅದಕ್ಕಿಂತ ಮುಖ್ಯವಾಗಿ ಮಹಿಳೆಯರ ಮಾನ ಸಮ್ಮಾನ ಹಕ್ಕಿನ ಬಗ್ಗೆ ಮಾತಾಡ್ತಾ, ಮಹಿಳೆಯರಿಗೆ ಕೊಡ್ತಾ ಇರುವಂಥ 2,000 ರೂಪಾಯಿ, ಆಮೇಲೆ ಕರೆಂಟು ಇತ್ಯಾದಿಗಳನ್ನು ಇಟ್ಕೊಂಡು ನೀವೇನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂದರೆ, ನೀವು ನಮಗೆ ಮತ ಹಾಕದೇ ಇದ್ದರೆ ನಿಮಗೆ ಮುಂದೆ ಗ್ಯಾರಂಟಿಯನ್ನು ನಿಲ್ಲಿಸ್ತೇವೆ ಅನ್ನುವಂಥ ಬೆದರಿಕೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಹಾಕುವ ಮಟ್ಟಕ್ಕೆ ಬಹಿರಂಗ ಪತ್ರ ಬರೀತಾರೆ ಅಂತಾದರೆ, ಹಾಗಾದರೆ ಈ ಮಹಿಳೆಯರ ಬಗ್ಗೆ ಕಾಳಜಿ ಇರುವಂಥ ನೀವು ಈ ಪೆನ್ಡ್ರೈವಿನ ರಾಜಕಾರಣ ಏನಿದೆ, ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವಿನ ಈ ವಿಡಿಯೋ ರಾಜಕಾರಣ ಏನಿದೆ, ಅದರಲ್ಲಿ 5 ತಿಂಗಳ ಹಿಂದೆಯೇ ಗೊತ್ತಿದ್ದೂ ಕೂಡ 26ಕ್ಕೆ ಮತದಾನ ಅನ್ನುವಂಥ ನೆಲೆಯಲ್ಲಿ 21ನೇ ತಾರೀಕು ಇದೇ ಜಮೀರ್ ಅಹ್ಮದ್ನ ಆಪ್ತ ನವೀನ್ ಗೌಡನ ಮೂಲಕ ಈ ಪೆನ್ಡ್ರೈವನ್ನು ಏನು ಪಬ್ಲಿಕ್ ಮಾಡಲಾಗ್ತದೆ, ಅದರಲ್ಲಿ ಮಹಿಳೆಯರ ಮುಖವನ್ನು ಕೂಡ ಬ್ಲರ್ ಮಾಡ್ದೇನೆ ಸಾಚ ಹಾಗೆಯೇ ಅವರನ್ನು ತೋರಿಸುವ ಮೂಲಕ ಇಡೀ ಮಹಿಳಾ ಕುಲವನ್ನು, ಹಾಸನದ ಮಹಿಳೆಯರ ಇಡೀದಾದಂಥ ಒಂದು ಸಮ್ಮಾನವನ್ನು ಹರಾಜಾಕುವಂಥ ಕೆಲಸ ನಿಮ್ಮ ಅಂಡರಿನಲ್ಲಿ, ನಿಮ್ಮ ಸರ್ಕಾರದ ವಲಯದಲ್ಲೇ ನಡೆದಿದೆ ಅನ್ನೋದನ್ನು ದೇವರಾಜೇಗೌಡರು ನಿನ್ನೆ ಪ್ರೆಸ್ ಮೀಟಲ್ಲಿ ಆಡಿಯೋ ವಿಡಿಯೋ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಮೇತ ಬಹಿರಂಗಗೊಳಿಸಿದ್ರಲ್ಲ, ಅದಕ್ಕೇನಂತೀರಿ? ಇದು ಯಾವ ಮಹಿಳೆಯರ ಸ್ಥಾನ ಮಾನ ಮತ್ತು ಹಕ್ಕನ್ನು ರಕ್ಷಿಸುವ ಕೆಲಸವನ್ನು ಮಾಡಿದ್ದು? ಇದು ಯಾವ ಗನಂಧಾರಿ ಕೆಲಸ? 2,700 ಚಿಲ್ಲರೆ ಅಂತಾರೆ, 2,900 ಅಂತಾರೆ. ಹಾಗಾದರೆ 2,900 ಹೆಣ್ಣು ಮಕ್ಕಳ ಮಾನಹರಣದ ಕೆಲಸವನ್ನು, ಲೈಂಗಿಕ ಕಿರುಕುಳದ ಕೆಲಸವನ್ನು, ರೇಪನ್ನು
ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅಂತಾದರೆ ಅದು ಈ 5 ವರ್ಷದ ಅವಧಿಯಲ್ಲಿ ನಡೆದಿರುವುದೇ? ಇದು ಪ್ರಶ್ನೆ. ಅದನ್ನೇ ಮೋದಿಯವರು ಹೇಳಿದ್ದು. ಟೈಮ್ಸ್ ನೌಗೆ ಕೊಟ್ಟ ಸಂದರ್ಶನದಲ್ಲಿ ಮೋದಿಯವರು ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ. ಇಷ್ಟು ಸಾವಿರಗಟ್ಟಲೆ ಹೆಣ್ಣು ಮಕ್ಕಳ ಮಾನಹರಣ ಆಗಿದೆ ಅಂತಾದರೆ ಅದು ಕೇವಲ ಈ 5 ವರ್ಷಗಳಲ್ಲಿ ಆದದ್ದಲ್ಲ. 2019ರಲ್ಲಿ ನೀವು ಕಾಂಗ್ರೆಸ್ಸು JDS ಮೈತ್ರಿ ಮಾಡಿಕೊಂಡು ಅವರನ್ನು MP ಆಗಿಸಿದಂಥ ಆ ಸಂದರ್ಭಗಳಿಂದಲೇ ಇದು ಆರಂಭ ಆಗಿದೆ. ಇದು ನಿನ್ನೆ ಮೊನ್ನೆದಲ್ಲ. ಈ 5 ವರ್ಷಗಳ ಹಿಂದೆ ನೀವೇ ಮಾಡಿದ್ರಲ್ಲ ಅವನನ್ನು MP ಆವಾಗಲೇ ಇದು ನಡೆದಿದೆ. ಅದನ್ನು ಪ್ರತಿಯೊಂದು ತನಿಖೆಯ ಅವಧಿಯಲ್ಲಿ ಸಂತ್ರಸ್ತ ಮಹಿಳೆಯರು ಕೂಡ ಈ ವಿಡಿಯೋಕ್ಕೆ 4-5 ವರ್ಷಗಳ ಕಾಲಾವಧಿಯಲ್ಲಿ ಇದು ನಡೆದದ್ದು ಅಂತಲೇ ಹೇಳಿದ್ದಾರೆ. ಹಾಗಿದ್ದೂ ಕೂಡ ನೀವು ಪ್ರಜ್ವಲ್ಲನ ಮೇಲೆ ಒಂದು ಕಣ್ಣಿಟ್ಟಿಲ್ಲ. ಯಾಕೆ? ಕೇಂದ್ರ ಸರ್ಕಾರಕ್ಕೆ ಯಾಕೆ ಬೊಟ್ಟು ಮಾಡ್ತೀರಿ? ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರವನ್ನು ವಹಿಸಬಹುದಾಗಿತ್ತಲ್ಲ ನೀವು. ಈ ವಿಡಿಯೋ ಪ್ರಕರಣ ನಿಮ್ಮ ಗಮನಕ್ಕೆ ಇತ್ತು ಅಂತ ಅದರ ಬಗ್ಗೆ ಸಾಕ್ಷ್ಯಾಧಾರಗಳು ಸಿಗ್ತವೆ. ನಿಮ್ಮದೇ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು, ಶಾಸಕರು, ಮಂತ್ರಿಗಳು ಇದರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಹಾಗಿದ್ದೂ ಕೂಡ ನೀವು ಅವರು ವಿದೇಶಕ್ಕೆ ಹೋಗುವುದನ್ನು ಯಾಕೆ ತಡೆಯಲಿಲ್ಲ? ಪ್ರಜ್ವಲ್ ರೇವಣ್ಣನಂತ ಮಹಿಳೆಯರ ಮೇಲೆ ಅತ್ಯಾಚಾರ, ಅನಾಚಾರ ಎಸಗಿದಂಥ ಆರೋಪ ಹೊತ್ತಿರುವ ಒಬ್ಬ ವ್ಯಕ್ತಿಗೆ ಅದು ಸತ್ಯ ಅಂತಾದರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಶೂನ್ಯ ಸಹಿಷ್ಣುತೆ ಅಂತ ಮೋದಿಯವರು ಹೇಳಿದ್ದಾರೆ. ಮತ್ತು ಈ ರಾಜ್ಯದ ಒಳಗಡೆ, ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಇಂಥ ಪ್ರಕರಣಗಳನ್ನು ನಿಭಾಯಿಸುವ ಕಾನೂನಾತ್ಮಕವಾದಂಥ ಚೌಕಟ್ಟಿನಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ರಾಜ್ಯದ್ದೇ ಹೊರತು ಕೇಂದ್ರದ್ದಲ್ಲ. ಮೈತ್ರಿ ಮಾಡ್ಕೊಂಡಿದ್ರಿ ಅಂತ ಹೇಳ್ತಿರಲ್ಲ. ಮೈತ್ರಿ ಕೇವಲ ಚುನಾವಣೆಯ ಪೂರ್ವದಲ್ಲಿ ಆದದ್ದು. 2019ರಲ್ಲಿ ಮೈತ್ರಿ ಮಾಡಿಕೊಂಡು ಅವರನ್ನು MP ಮಾಡಿದ್ದು ಕಾಂಗ್ರೆಸ್ಸು, BJP ಅಲ್ಲ. ಈ ಮೈತ್ರಿ ರಾಜಕಾರಣದ ಒಂದು ತಾತ್ಕಾಲಿಕವಾದಂಥ ಸಾಂದರ್ಭಿಕವಾದಂಥ ಹೊತ್ತಿನಲ್ಲಿ BJPಯನ್ನು ಹಣಿಲಿಕ್ಕೆ, ಮೋದಿಯವರನ್ನು ಸಿಕ್ಕಿಸಲಿಕ್ಕೆ ಹೊರಟಂಥದ್ದು ಸರ್ಜೇವಾಲಾ ಇರ್ಬೋದು, DKಶಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು. ಈಗ ಇಡೀದಾಗಿ ಅದನ್ನು, ಆ ಪ್ರಕರಣವನ್ನು ಹೊರಗೆ ತಂದದ್ದು ಚುನಾವಣೆಯ ತಂತ್ರ, ಚುನಾವಣೆಯ ಷಡ್ಯಂತ್ರ, ಮತದಾನದ ಹೊತ್ತಿನಲ್ಲಿ ಅದನ್ನು ತರಬೇಕು ಅಂತ ಹೊರಟದ್ದು. ಅದು ಮಹಾನಾಯಕ DKಶಿ ಅವರಿಂದಲೇ ಆದದ್ದು. ಅದಕ್ಕೆ ಶಿವರಾಮೇಗೌಡರು ನನಗೆ ಸಂಧಾನ ಮಾಡಿದರು ಅಂತೇಳಿ ಇದೇ ದೇವರಾಜೇಗೌಡ ಹೇಳ್ತಾರಲ್ಲ. ಅದಕ್ಕೇನು ಹೇಳ್ತೀರಿ? ಆ ಆಡಿಯೋವನ್ನು ನೀವು ಕೇಳಿಸ್ಕೋಬಹುದು. ಅವನು ಎಲ್ಲಿ ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ಮನೆಗೆ ಅವನು ಹೊರಗಡೆ ಕಳ್ಸೋಣ. ಸರಿ ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಅಣ್ಣ ಆಯ್ತು ಆಯ್ತು ಆಯ್ತಣ್ಣ ಆಯ್ತಣ್ಣ. ಸರಿ 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 ಅಣ್ಣ, ಸರಿ ಅಣ್ಣ, ಸರಿ ಅಣ್ಣ. ಕಾರ್ತಿಕ್ ತನ್ನ ಮನೆಗೆ ಬಂದಾಗ ಏನು ಹೇಳಿದ, ಏನು ಮಾಡಿದ ಅನ್ನುವ ವಿಡಿಯೋವನ್ನು ದೇವರಾಜೇಗೌಡರು ಬಿಡುಗಡೆ ಮಾಡಿದ್ದಾರೆ. ನಾನು ಊರಲ್ಲಿಲ್ಲ, ಇದು ಪರಮ ಸುಳ್ಳು, ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ, ಇದು ಕಟ್ಟುಕತೆ ಅಂತ ಅದಕ್ಕೆ DKಶಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಆದರೆ ಪ್ರತಿಕ್ರಿಯೆಯ ಪ್ರಮಾಣ ಮತ್ತು ಪ್ರತಿಕ್ರಿಯೆಯ ಆ ಒಂದು ರಿದಮ್ ಇದೆಯಲ್ಲ, ಅದು ಬೇರೆ ಏನನ್ನೋ ಹೇಳ್ತಾ ಇದೆ. ಶಿವರಾಮೇಗೌಡರು ಸಂಧಾನ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ. ಧೈರ್ಯ ಇದ್ದರೆ ಸಂಪೂರ್ಣ ವಿಡಿಯೋವನ್ನು ದೇವರಾಜೇಗೌಡ ಬಿಡುಗಡೆ ಮಾಡಲಿ ಅಂತ ಹೇಳಿದ್ದಾರೆ. ಈ ಎಲ್ಲ ಪ್ರಕರಣಗಳನ್ನು ನೋಡ್ತಾ ಹೋದಾಗ ಏನು ಅನ್ನಿಸ್ತದೆ ನಿಮಗೆ? ಅಥವಾ ನಮಗೇನು ಅನ್ನಿಸ್ತದೆ? ಈ ರಾಜ್ಯದ ಜನತೆಗೆ ಏನು ಅನ್ನಿಸ್ತದೆ? ಇದನ್ನೇ ಹೇಳಿದರು 4-6 ದಿನದ ಹಿಂದೆ ಹಾಸನದ ಅಮಾಯಕ ಯುವತಿಯರು. ಇದು ಚುನಾವಣೆಯ ಷಡ್ಯಂತ್ರ. ಕಾಂಗ್ರೆಸ್ಸು ಚುನಾವಣೆಗಾಗಿ ಈ ವಿಡಿಯೋವನ್ನು ಬಳಸ್ಕೊಳ್ತಾ ಇದೆ.
ಅವರು ತಪ್ಪಿತಸ್ಥರು ತಪ್ಪು ಮಾಡಿದ್ದಾರೆ ಅಂತ ಆದರೆ ಅದಕ್ಕೆ ತನಿಖೆಯ ಬೇರೆ ದಾರಿಗಳಿದೆ. ಅದನ್ನು ಮಾಡ್ದೇನೆ ಅದನ್ನು ಪಬ್ಲಿಕ್ ಮಾಡುವ ಮೂಲಕ, ಸಂತ್ರಸ್ತರನ್ನು ಹರಾಜು ಹಾಕುವ ಮೂಲಕ ಸಾಧಿಸಿದ್ದಾದರೂ ಏನು ಅಂತ ಆ ಅಮಾಯಕ ಸಹಜವಾದಂಥ ಶಾಲಾ ಕಾಲೇಜಿಗೆ ಹೋಗುವಂಥ ಹೆಣ್ಣು ಮಕ್ಕಳು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಅದನ್ನು ನೀವು ಕೇಳಿಸ್ಕೋಬೋದು. ಅಲ್ಲ, ಎಲೆಕ್ಷನ್ಗೋಸ್ಕರ ಒಬ್ರು ಮರ್ಯಾದೆ ತೆಗಿಯೋದು ಈ ಥರ ಮಾಡ್ತಾರೆ ಅನ್ನೋ ನಂಬಕ್ಕೆ ಅಸಾಧ್ಯ. ಬಟ್ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಅಲ್ಲ, ಇಷ್ಟು ದಿನ ಇರಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ಇಷ್ಟು ದಿನ ಎಲ್ಲೋಗಿದ್ರು ಅವರು? 2 ವರ್ಷ ಆಯಿತು, 3 ವರ್ಷದಿಂದ ಇಷ್ಟು ದಿನ ಎಲ್ಲೋಗಿದ್ರು? ಎಲ್ಲೋಗಿರು ಇಷ್ಟು ದಿನ? ಅದು ಈ ಟೈಮಲ್ಲೇ ಬಂದು ಹೇಳ್ಬೇಕಾ? ಪಕ್ಷ ಬಿಟ್ಬಿಡಿ, ಯಾವ ಪಕ್ಷ ಆದರೂ ನಮಗೆ ಪಕ್ಷದ ಬೇಡ. ಮನುಷ್ಯನಿಂದ ನೋಡಿದಾಗ ಅವ್ನು ಮಾಡಿರೋ ತಪ್ಪೆ, ಸಿಕ್ಕಾಕೊಂಡ್ರೆ ಮಾತ್ರ ಅವ್ನು ಮಾಡಿರೋ ತಪ್ಪೆ, ಅವನಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಅಂದರೆ ದೇವರಾಜೇಗೌಡರು ನಿನ್ನೆ ಸಂಜೆ ಒಂದು ಬಾಂಬಿನ ರೀತಿಯಲ್ಲಿ ಆಸ್ಫೋಟ ಮಾಡಿದಂಥ ಈ ಆಡಿಯೋ ಏನಿದೆ, ಅದು ಇಲ್ಲಿಯವರೆಗೆ ಯತ್ನಾಳ್ನಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ಮಹಾನಾಯಕನದ್ದೇ ಕೈವಾಡ. ಯತ್ನಾಳ್ ಹೇಳ್ತಾರೆ ಅವರು CD ಫ್ಯಾಕ್ಟ್ರಿಯನ್ನೇ ಇಟ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನು 8ನೇ ತಾರೀಕಿಗೆ ಅದರ ಸಾಕ್ಷ್ಯಾಧಾರ ಸಮೇತ ನಾನು ಹೊರಗಡೆ ಹಾಕ್ತೇನೆ ಅಂತ ಕೂಡ ಯತ್ನಾಳ್ ಹೇಳಿದ್ದಾರೆ. ಪ್ರತಿಯೊಬ್ಬರು ಅದನ್ನು ಬೆರಳು ತೋರಿಸ್ತಾ ಇದ್ದದ್ದು ಡಿ.ಕೆ. ಶಿವಕುಮಾರ್ ಮೇಲೇ ಬೆರಳು ತೋರಿಸ್ತಾ ಇದ್ದರು. ಇದು ನಮ್ಮ ಪತ್ರಕರ್ತರ ಆಪಾದನೆ ಅಲ್ಲ, ನಾವು ಸೃಷ್ಟಿಸಿದ್ದಲ್ಲ. ಇದು ರಾಜಕೀಯ ವ್ಯಕ್ತಿಗಳ ಬಾಯಲ್ಲಿ ಬಂದದ್ದನ್ನು ನಿಮ್ಮೆದುರು ಚರ್ಚೆಗೆ ಇಡ್ತಾ ಇದ್ದೇವೆ. ಇದೇ ದೇವರಾಜೇಗೌಡ ಹೇಳ್ತಾರೆ, ನನಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಪದವಿಯನ್ನು ಅವರು ಕೊಡಲಿಕ್ಕೆ ರೆಡಿ ಇದ್ದರು. ಆಮೇಲೆ SITಯಲ್ಲಿ ಮಹಿಳಾ ಅಧಿಕಾರಿ ನಾನು ಕೊಟ್ಟ ಸ್ಟೇಟ್ಮೆಂಟನ್ನು ಮತ್ತೆ ಮರುಪರಿಶೀಲನೆಗೆ ನನ್ನನ್ನು ಕರೆದು ನೀವು DKC ಅವರ ಬಗ್ಗೆ ಮಾತಾಡಿದ್ದನ್ನು ಡಿಲೀಟ್ ಮಾಡಿ ಅಂತ ನನಗೆ ಒತ್ತಡ ತಂದರು. ಹಾಗಾದರೆ ನಾವು ನಿರಂತರವಾಗಿ ಹೇಳ್ಕೊಬರ್ತಾ ಇದ್ದೇನೆ ನಾನು, ಏನು SITಯ ತನಿಖೆ ದಾರಿ ತಪ್ತಾ ಇದೆ. ಆಗಾಗ ಪ್ರತಿದಿನ ಮುಖ್ಯಮಂತ್ರಿಗಳು ಅವರನ್ನು ಅಧಿಕಾರಿಗಳನ್ನು ಕರೆದು ತ್ವರಿತ 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 ಅಂತ ಹೇಳ್ತಾ ರೇವಣ್ಣನನ್ನು ಸಿಕ್ಕಿಸಿದ ಕೆಲಸ. ಪ್ರಜ್ವಲ್ಲು ಏನು ಬರ್ತಾ ಇದ್ದೇನೆ, ನನಗೆ 7 ದಿನದ ಅವಕಾಶ ಬೇಕು ಅಂತ ಕೇಳಿದಾಗಲೂ ಕೂಡ ಇಡೀದಾದಂಥ ಏರ್ಪೋರ್ಟಿಗೆ ಸರ್ಪಗಾವಲನ್ನು ಹಾಕಿದ್ದು, ಮೋದಿಯವರಿಗೆ ಪತ್ರ ಬರೆದದ್ದು, ಇಂಟರ್ಪೋಲ್ಗೆ ಸಂಪರ್ಕ ಮಾಡಲಿಕ್ಕೆ ಸಹಾಯ ಕೇಳಿದ್ದು, ಇವೆಲ್ಲ ಏನನ್ನು ಸೂಚಿಸ್ತದೆ? ಮತದಾನದ ಪೂರ್ವದಲ್ಲಿ ಏನೇನು ಮಾಡಬೇಕೋ ಆ ಎಲ್ಲ ಗೊಂದಲಗಳನ್ನು ಮಾಡಿಬಿಡಬೇಕು. ಹಾಗಾದರೆ ದೇವರಾಜೇಗೌಡರ ಈ ಆಡಿಯೋಕ್ಕೆ ಏನು ಹೇಳ್ತೀರಿ? ದೇವರಾಜೇಗೌಡರನ್ನ ಸಂಪರ್ಕ ಸೇತುವೆಯಾಗಿ ಈಗ BJPಯಲ್ಲಿರುವ ಹಳೆ ಕಾಂಗ್ರೆಸ್ಸಿಗರು ಶಿವರಾಮೇಗೌಡರು ಯಾಕೆ ಬಳಸ್ಕೊಳ್ಳಲಾಯಿತು? ಅಥವಾ ಶಿವರಾಮೇಗೌಡರು ಯಾಕೆ ಪಾತ್ರ ವಹಿಸಿದರು? ಅಥವಾ ಇಂಥ ಸೆನ್ಸಿಟಿವ್ ಪ್ರಕರಣದಲ್ಲಿ ದೇವರಾಜೇಗೌಡರು ಒಬ್ಬ ವಕೀಲ, ಅದರಲ್ಲಿಯೂ ಮುಖ್ಯವಾಗಿ ಅವರು BJPಯ ಒಬ್ಬ ನಾಯಕ. ಈಗಾಗಲೇ ಅವರು ಚನ್ನರಾಯಪಟ್ಟಣದಲ್ಲಿ ರೇವಣ್ಣನ ವಿರುದ್ಧ ಸ್ಪರ್ಧಿಸಿ ಸೋತವರು. ಇಂಥ ಪ್ರಕರಣದಲ್ಲಿ ದೇವರಾಜೇಗೌಡ ಮೊದಲಿಂದಲೂ ಅವರು ಅದನ್ನು ಪಬ್ಲಿಕ್ಕಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದವರು. ಆದರೆ ಕಾರ್ತಿಕ್ನ ಮೂಲಕ ಪ್ರಜ್ವಲ್ಲನ ಮಾಜಿ ಡ್ರೈವರ್ ಅವರ ಮೂಲಕ ಕಾಂಗ್ರೆಸ್ಸಿಗೆ ಅದು ಹೇಗೆ ಹೋಯಿತು ಪೆನ್ ಡ್ರೈವ್, ಆ ಪೆನ್ ಡ್ರೈವನ್ನು ಹೇಗೆ DKC ಅವರ ನೇತೃತ್ವದಲ್ಲಿ ಬಳಸಲಾಯಿತು? ಸಿದ್ದರಾಮಯ್ಯನವರನ್ನೂ ಸೇರಿಸಿದ್ದಾರೆ ಅವರು ದೇವರಾಜೇಗೌಡರು. ಹಾಗಾದರೆ ಈಗ ಅದಕ್ಕೆ ಪ್ರತಿಕ್ರಿಯೆ ಏನು? ಸಿದ್ದರಾಮಯ್ಯನವರು ತಥಾಕಚಿತವಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ಸಿನ ಉಮೇದುವಾರರು, ಅದು ಕೃಷ್ಣ ಬೈರೇಗೌಡ ಆಗ್ಬೋದು, ಪ್ರಿಯಾಂಕ ಖರ್ಗೆ ಆಗ್ಬೋದು, ಅಥವಾ ಗುಂಡೂರಾವ್ ಆಗ್ಬೋದು, ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಈ ಮೌನ? ದೇವರಾಜೇಗೌಡರು ಹೇಳ್ತಾರೆ 100% ಇದು ಫಿಟ್ಟಿಂಗ್ ಕೇಸ್. ದೇವರಾಜೇಗೌಡರು ಹೇಳ್ತಾರೆ ಇದು 100ಕ್ಕೆ 100 ಪ್ರಜ್ವಲ್ ರೇವಣ್ಣ ಅವರ ಈ ಅಶ್ಲೀಲ ವಿಡಿಯೋದ ಪ್ರಕರಣವನ್ನು 100ಕ್ಕೆ 100 ಮತದಾನದ ಪೂರ್ವದಲ್ಲಿ ಬಿಡುಗಡೆ ಮಾಡಿ ಇದನ್ನು ಚುನಾವಣೆಯ ಒಂದು ಷಡ್ಯಂತ್ರಕ್ಕೆ ಬಳಸಲಾಗಿದೆ. ನನ್ನನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗೆ ಎಳೆಯುವ ಪ್ರಯತ್ನವನ್ನು ಮಾಡಿದರು. ನನ್ನನ್ನು ಬಾಯಿ ಮುಚ್ಚಿಸುವ ಕೆಲಸ ನಡೀತಾ ಇದೆ. SIT ಈಗ ನನ್ನನ್ನು A1 ಆರೋಪಿಯಾಗಿ ಮಾಡಲಿಕ್ಕೆ ಹೊರಟಿದೆ. ಯಾಕೆಂತಂದರೆ ನಾನು DKC ಅವರು ಒಡ್ಡಿದ ಆಮಿಷಕ್ಕೆ ನಾನು ಬಲಿಯಾಗಿಲ್ಲ.
ಅಥವಾ SIT ಅಧಿಕಾರಿ ಹೇಳಿದಾಗೆ DKC ಅವರ ಮೇಲೆ ನಾನು ಮಾಡಿದ ಆಪಾದನೆಯನ್ನು ತೆಗೆಯಲಿಕ್ಕೆ ನಾನು ಒಪ್ಪಿಲ್ಲ. ನನ್ನ ಹತ್ರ ಸಂಪೂರ್ಣ ದಾಖಲೆಗಳಿದೆ, ಸಂಪೂರ್ಣ ಆಡಿಯೋ ರೆಕಾರ್ಡ್ ಇದೆ. ಶಿವರಾಮೇಗೌಡರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನು ಮಾತ್ರ ತರಬೇಡಪ್ಪ ಅಂತ ಹೇಳಿದ ಆಡಿಯೋವನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಹೆಣ್ಣು ಮಕ್ಕಳ ಮಾನ ಹರಾಜಾದರೆ ಹರಾಜಾಗಲಿ, ಯಾವುದೇ ಕಾರಣಕ್ಕೂ ದೇವೇಗೌಡರ ಕುಟುಂಬವನ್ನು ಮುಗಿಸಬೇಕು, ಇಡೀ ಒಕ್ಕಲಿಗ ಸಮುದಾಯದ ಅನಭಿಷಿಕ್ತ ದೊರೆ ನಾನಾಗಬೇಕು ಅಂತೇನಾದರೂ DKC ಅವರು ಈ ತಂತ್ರವನ್ನು ಮಾಡಿದರೆ ಇದು ದೇವರಾಜೇಗೌಡರ ಆಪಾದನೆ, ನಮ್ಮದಲ್ಲ. ದೇವರಾಜೇಗೌಡರು ಹೇಳುವಂಥ ಆಪಾದನೆ. ಜನತಾದಳದ ಹುರಿಯಾಳುಗಳು ಶಾಸಕರು ಮಾಡುವ ಆಪಾದನೆ. ಇಡೀಯದಾಗಿ ದೇವೇಗೌಡರ ಕುಟುಂಬವನ್ನು ಮುಗಿಸುವ, JDS ಅನ್ನು ನಿರ್ನಾಮ ಮಾಡುವ, ಕುಮಾರಸ್ವಾಮಿಯ ಮತ್ತು ದೇವೇಗೌಡರ ಮಾನವನ್ನು ಹರಾಜಾಕುವ ಈ ಕೆಲಸಕ್ಕೆ ನನ್ನನ್ನು ಬಾಯಿ ಮುಚ್ಚಿಸಲಿಕ್ಕೆ ಹೊರಟಿದ್ರು. ನೀವು ಇದರ ನೇತೃತ್ವ ವಹಿಸ್ಕೊಳ್ಳಿ, ನಿಮ್ಮ ಹತ್ರ ಇದ್ದ ಸಾಕ್ಷ್ಯಾಧಾರಗಳನ್ನೆಲ್ಲ ನಮಗೆ ಕೊಡಿ ಅಂತೇಳಿ ಹೇಳಿದರು ಅಂತ ದೇವರಾಜೇಗೌಡರು ಹೇಳ್ತಾರೆ. ಹಾಗಾದರೆ ಕಾಂಗ್ರೆಸ್ ಇಷ್ಟು ಕ್ಷುಲ್ಲಕ ನೀಚ ಮಟ್ಟಕ್ಕೆ ಇಳಿಯಿತೆ? ಅಧಿಕಾರ ರಾಜಕಾರಣಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೇವೆ ಅನ್ನುವ ಹಂತಕ್ಕೆ ಕಾಂಗ್ರೆಸ್ಸು ಇಳಿತಾ ಇದೆ ಅನ್ನುವಂಥ ಎಲ್ಲರ ಆರೋಪವನ್ನು ಇವತ್ತು ರುಜುವಾತಾಯಿತೆ. ಹಾಗಾದರೆ DKC ಅವರು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ವಕ್ತಾರರು, ಸರ್ಜೇವಾಲರು ಎಲ್ಲರೂ ಈಗ ಇದರ ಬಗ್ಗೆ ಮಾತಾಡಬೇಕಾಗಿದೆ, ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ. SIT ಇದರ ಬಗ್ಗೆ ಮಾತಾಡಬೇಕು. ಅವರು 2 SIT ಮಹಿಳಾ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಅವರು ಕೊಡತಕ್ಕದ್ದು ಜನರಿಗೆ. ಆಮೇಲೆ ನಾನು ಈಗಾಗಲೇ ಹೇಳಿದಾಗೆ ತನಿಖೆ 4 ಗೋಡೆಯ ಮಧ್ಯೆ ನಡೀತದೆ, ತಕ್ಷಣದಲ್ಲಿ ಅದು ಹೊರಗೆ ಬರ್ತದೆ. ಯಾಕೆ? ಹಾಗಾದರೆ ಇದನ್ನೆಲ್ಲವನ್ನು ಔಟ್ ಬರ್ಸ್ಟ್ ಮಾಡುವ, ಹೊರಗಡೆ ಹಾಕುವ ತಂತ್ರ ಏನು? ಹಾಗಾದರೆ ಅಂದರೆ ಏನೇನು ನಡೀತಾ ಇದೆ ಎಲ್ಲವನ್ನೂ ಜನರಿಗೆ ಮುಟ್ಟಿಸುವ ಮೂಲಕ ಒಂದು ಅಶ್ಲೀಲ ವಿಡಿಯೋದ ಹಂಗಾಮವನ್ನು, ಮಹಿಳೆಯರ ಅತ್ಯಾಚಾರ ಅನಾಚಾರ ಮಾಡಿದಂಥ ಪ್ರಜ್ವಲ್ ರೇವಣ್ಣ ಅವರ ಈ ಕೇಸನ್ನು ಮೈತ್ರಿಗೆ, JDSಗೆ ಸಂಪೂರ್ಣವಾಗಿ ಇದನ್ನು ಕುತ್ತಿಗೆ ತಂದಿಡುವ ಮೂಲಕ ರಾಜ್ಯದ ಮತದಾರರನ್ನ 2ನೇ ಹಂತದ ಮತದಾರಿಕೆಗೆ 14 ಕ್ಷೇತ್ರಗಳ ಮತದಾನದ ದಿಕ್ಕು ತಪ್ಪಿಸಲಿಕ್ಕೆ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಹಾಗಾದರೆ ಮಾಡಿತೇ? ಎಲ್ಲ ಪ್ರಶ್ನೆಗಳು ಉಟ್ಕೊಳ್ತದೆ. ರಾಹುಲ್ ಗಾಂಧಿ ಬರ್ತಾರೆ, ಗ್ಯಾರಂಟಿ ಬಗ್ಗೆ ಮಾತಾಡೋದಿಲ್ಲ. ಮೋದಿಯವರ ಬಗ್ಗೆ ಆಪಾದನೆ ಮಾಡ್ತಾರೆ, ಮೇಲ್ವರ್ಗದ ಬಗ್ಗೆ ಆಪಾದನೆ ಮಾಡ್ತಾರೆ, ಅಸಂಬದ್ಧ ಪ್ರಲಾಪಗಳನ್ನು ಮಾಡ್ತಾರೆ. ಆದರೆ ಅವರು ಈ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇಲ್ಲಿ 10-11 ತಿಂಗಳಲ್ಲಿ ಏನು ಮಾಡಿದೆ, ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೇವೆ, ನೋ, ಅದು ಯಾವ ಮಾತು ಇಲ್ಲ. ಕೇವಲ ಈ ಪೆನ್ ಡ್ರೈವ್. ಹಾಗಾದರೆ ಈ ರೀತಿಯ ಪ್ರಕರಣ ಆದಾಗೆಲ್ಲ ಇದನ್ನು ಇದೇ ರೀತಿಯಲ್ಲಿ ತನಿಖೆಗೆ ಮುಂದೆ ಮಾಡಿದರೆ ನೀವು ಅಂತ ನೋಡಿದ್ರೆ ಇಲ್ಲ. ನೇಹಾನ್ ಪ್ರಕರಣ ನೋ, ಬೀದರ್ನಲ್ಲಿ ಅದೇ ರೀತಿಯ ಇನ್ನೊಂದು ಪ್ರಕರಣ ನಡೆಯುತ್ತದೆ, ಅದಕ್ಕೂ ಇಲ್ಲ. ಹುಬ್ಬಳ್ಳಿಯಲ್ಲಿ ಸದ್ದಾಂ ಹುಸೇನ್ ಅನ್ನುವ ಹುಡುಗ ಅಪ್ರಾಪ್ತೆಯನ್ನು ಗರ್ಭಿಣಿ ಮಾಡ್ತಾನೆ, ಅದು ಇಲ್ಲ. ಯಲಹಂಕದಲ್ಲಿ ಒಂದು ಪ್ರಕರಣ ನಡೆಯುತ್ತದೆ, ಅದಕ್ಕೂ ಇಲ್ಲ. ಯಾವುದೇ ರೀತಿಯ ಇಂಥ ಪ್ರಕರಣಗಳಿಗೆ ಈ ತ್ವರಿತತೆ ಇಲ್ಲ, ಎಕ್ಸೆಪ್ಟ್ ಪ್ರಜ್ವಲ್ ರೇವಣ್ಣ ಕೇಸ್. ರೇವಣ್ಣನ ಮೇಲೆ ಯಾವುದೇ ಬಲವಾದಂಥ ಸಾಕ್ಷ್ಯಾಧಾರಗಳು ಇಲ್ಲದೇನೆ ಬಂಧಿಸಲಾಗಿದೆ ಅನ್ನೋದು ಅವರ ವಕೀಲರ ವಾದ. ನಿನ್ನೆ ಬಸವನಗುಡಿ ಅವರ ಮನೆಯಲ್ಲಿ ಮಹರ್ಜರ್ ನಡೀತು. ಸಂತ್ರಸ್ತೆಯನ್ನು ಕರೆತಂದು ಭವಾನಿ ರೇವಣ್ಣ ಅವರು ಪವರ್ ಆಫ್ ಅಟರ್ನಿಯನ್ನು ತನ್ನ ವಕೀಲರಿಗೆ ಕೊಟ್ಟಿದ್ದಾರೆ. ಆ ಮೂಲಕ SIT ವಕೀಲರಿಗೆ ನೋಟಿಸ್ ಇಶ್ಯೂ ಮಾಡಿದೆ, ನಾವು ಬರ್ತೇವೆ, ಮಹಜರ್ ಮಾಡ್ತೇವೆ, ನೀವಿರಬೇಕು ಅಂತ. ಆದರೆ ಅವರನ್ನು ಮನೆ ಹೊರಗಡೆ ನಿಲ್ಲಿಸಿ ಒಳಗಡೆ ಮಹಜರ್ ಮಾಡಲಾಯಿತು. ಯಾವುದೇ ಕುಟುಂಬದ ಸದಸ್ಯರ ಪ್ರಾತಿನಿಧ್ಯ ಇಲ್ಲದೇ ಇದ್ದರೆ, ಅಥವಾ ಅವರ ಪವರ್ ಆಫ್ ಅಟರ್ನಿ ತಗೊಂಡಂಥ ವ್ಯಕ್ತಿಯ ಪ್ರಾತಿನಿಧ್ಯವೂ ಇಲ್ಲದೇ ಇದ್ದಾಗ SIT ಹೇಗೆ ಮನೆಯ ಮಹಜರನ್ನು ಮಾಡ್ತದೆ? ಕಾನೂನು ಇದಕ್ಕೆ ಎಲ್ಲಿ ಅವಕಾಶವನ್ನು ಕೊಟ್ಟಿದೆ? ಈ ಪ್ರಶ್ನೆಯನ್ನು ಅವರ ವಕೀಲರು ಕೇಳಿದ್ದಾರೆ. ಅಂದರೆ SITಯ ಪ್ರತಿಯೊಂದು ಹೆಜ್ಜೆಗಳು ಎಲ್ಲೋ ಒಂದು ಕಡೆ
ದೇವರಾಜೇಗೌಡ ಆಪಾದಿಸುವ ಆಪಾದನೆಗೂ, ರೇವಣ್ಣ ಅವರ ವಕೀಲರು ಆಪಾದಿಸುವ ಆಪಾದನೆಗೂ, JDS ಶಾಸಕರು ಮತ್ತು BJP ಪ್ರತಿನಿಧಿಗಳು ಶಾಸಕರು ಆಪಾದಿಸುವ ಆಪಾದನೆಗೂ ಅದು ಪೂರಕವಾಗಿ ಒಮ್ಮುಖವಾಗಿ ಸರ್ಕಾರದ ಅಧೀನದಲ್ಲಿ, ಸರ್ಕಾರದ ನಿರ್ದೇಶನದಲ್ಲಿ ಎಲ್ಲೋ ಒಂದು ಕಡೆ SITಯ ತನಿಖೆ ನಡೀತಾ ಇದೆ ಅಂತ ಅನಿಸ್ತಲೇ ಇದೆ ಎಲ್ಲರಿಗೂ. ಇದಕ್ಕಾಗಿಯೇ ಇವತ್ತು ದಿಢೀರ್ ಪತ್ರಿಕಾಗೋಷ್ಠಿ ಕರೆದಂಥ GT ದೇವೇಗೌಡರ, ಸಾರಾ ಮಹೇಶ್ವರ ನೇತೃತ್ವದ ಪತ್ರಿಕಾಗೋಷ್ಠಿ ಇರ್ಬೋದು, ಅಥವಾ ಸ್ವತಃ ದೇವರಾಜೇಗೌಡ ಮಾಡಿರುವಂಥ ಒತ್ತಡ ಇರ್ಬೋದು, CBI ತನಿಖೆಗೆ ಇದನ್ನು ಒಳಪಡಿಸಿ, ಇದು ರಾಜ್ಯ ಸರ್ಕಾರದ ಚುನಾವಣದ ಷಡ್ಯಂತ್ರದ ಮುಖದ ನೇರಕ್ಕೆ ಇಲ್ಲಿ ತನಿಖೆ ನಡೀತಾ ಇದೆ, SIT ಅಧಿಕಾರಿಗಳು ಕೂಡ ನಮ್ಮನ್ನು ಅದೇ ರೀತಿಯಲ್ಲಿ ಪ್ರಶ್ನಿಸ್ತಾರೆ ಅಂತ ದೇವರಾಜೇಗೌಡ ಹೇಳ್ತಾನೆ. ದೇವರಾಜೇಗೌಡರು ಇನ್ನೊಂದು ಆಪಾದನೆಯನ್ನು ಮಾಡ್ತಾರೆ. ಈಗ ಕಿಂಗ್ ಪಿನ್ ಅಂತ, ಅಂದರೆ ಕಾನೂನಾತ್ಮಕವಾಗಿ ಈ ರೀತಿಯ ಅಶ್ಲೀಲ ವಿಡಿಯೋವನ್ನು ಪಬ್ಲಿಕ್ ಮಾಡೋದು ಕೂಡ ಘೋರ ಅಪರಾಧ, ಅತ್ಯಾಚಾರಕ್ಕೆ, ರೇಪ್ ಕೇಸಿಗೆ ಸಮಾನವಾದ ಅಪರಾಧ ಅದು. ಹಾಗಿರುವಾಗ ಈಗ ಈ ವಿಡಿಯೋದ ಮೂಲ ಧಾತು, ಮೂಲ ವ್ಯಕ್ತಿ ಯಾರು ಅಂತಂದರೆ ಮಾಜಿ ಡ್ರೈವರ್ ಕಾರ್ತಿಕ್ನನ್ನು ಇಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅಂತ ನೀವೇನು ಆಪಾದಿಸಿ ಇವತ್ತು ದೊಡ್ಡ ಹಂಗಾಮ ಮಾಡ್ತಾ ಇದ್ದೀರಿ. ಅದರ ಮಧ್ಯೆ CIT ತನಿಖೆ ನಡೀತಾ ಇರುವುದರ ಮಧ್ಯೆ ಕಾರ್ತಿಕನನ್ನು ಪ್ರಥಮ ವಿಚಾರಣೆ ನಡೆಸಿದ ಒಂದು ಹಂತದಲ್ಲಿ ಅವರು ವಿದೇಶಕ್ಕೆ ಹಾರಿಸಿದ್ಯಾರು? ಅದು ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಅವನನ್ನು ವಿದೇಶಕ್ಕೆ ಕಳಿಸಲಾಗಿದೆ ಅನ್ನೋದು ದೇವರಾಜೇಗೌಡರ ಆಪಾದನೆ. ಅವನು ಎಲ್ಲಿದ್ದಾನೆ ಅನ್ನೋದನ್ನು ಮೊದಲು ಹೇಳಿ. ಅವನನ್ನು ಯಾಕೆ ವಿದೇಶಕ್ಕೆ ಕಳಿಸಿದ್ರಿ? ಅವನ ವಿಚಾರಣೆಯನ್ನು ಸರಿಯಾಗಿ ಮಾಡಿದರೆ ಇದರ ಕಿಂಗ್ ಪಿನ್ ಯಾರು, ಮತ್ತು ಯಾರಿವತ್ತು ಯಾರ ವಿರುದ್ಧ ತನಿಖೆಗೆ ಆದೇಶ ಮಾಡಿದ್ದಾರೋ ಅವರ ಬುಡದಲ್ಲೇ ಆ ಕಿಂಗ್ ಪಿನ್ನಿನ ಮುಳ್ಳು ಹೋಗಿ ನಿಲ್ಲುತ್ತೆ ಅನ್ನುವಂಥ ದೇವರಾಜೇಗೌಡರ ಆಪಾದನೆ. ಅದಕ್ಕೆ ಕಾಂಗ್ರೆಸ್ಸು ಏನು ಉತ್ತರವನ್ನು ಕೊಡ್ತದೆ? ಇಡೀ ಚಿತ್ರಣವನ್ನು ಓವರಾಲ್ ಆಗಿ ನೋಡಿದಾಗ ಕಾರ್ತಿಕ್ ವಿದೇಶಕ್ಕೆ ಹಾರಿದ್ರ ಇಡೀದಾದಂಥ ಒಂದು ಚಿತ್ರಕಥೆ ಏನಿದೆ, ಅದರ ಸೂತ್ರಧಾರಿಕೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ದೇವರಾಜೇಗೌಡರು ಏನು ಕೇಳ್ತಾರೆ, ಅದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನಿಸಿಲ್ಲ ನಮಗೆ. ಈ ಪ್ರಶ್ನೆಗೆ ರಾಜ್ಯದ ಅಧಿಕಾರದಲ್ಲಿರುವವರು ಉತ್ತರ ಕೊಡಬೇಕಲ್ಲ. ಹೇಗೆ ವಿದೇಶಕ್ಕೆ ಹೋದ್ರವರು? ವಿಚಾರಣೆಯನ್ನು ಒಂದು ಪ್ರಾಥಮಿಕವಾಗಿ ಎದುರಿಸಿ ಅವರು ಅದರ ನಂತರ ವಿದೇಶಕ್ಕೆ ಹೋಗ್ತಾರೆ ಅಂತಾದರೆ, ಮೋದಿಯವರು ಹೇಳಿದ್ದನ್ನೇ, ರಾಜ್ಯ ಸರ್ಕಾರ ಕಣ್ಣಿಟ್ಟಿಲ್ಲ ಯಾಕೆ? ನಿಮಗೆ ಡೌಟ್ ಇದೆ, ಗುಮಾನಿ ಇದೆ ಅಂತಾದರೆ ನೀವು ಏರ್ಪೋರ್ಟಲ್ಲಿ ಅವನನ್ನು ತಡೆಬೋದಿತ್ತಲ್ಲ. ಅದಕ್ಕೂ ಮೊದಲೇ ಅವರನ್ನು ನೀವು ಕಣ್ಣಿಟ್ಟು ಅವರನ್ನು ವಿದೇಶಕ್ಕೆ ಹೋಗದೇ ಇದ್ದಾಗೆ ತಡೆಬೋದಿತ್ತಲ್ಲ ಅಂತ ಹೇಳಿದ್ದು ಪ್ರಜ್ವಲ್ ಬಗ್ಗೆ. ಆದರೆ ಈಗ ಕಾರ್ತಿಕ್ಕು ಇದೆಲ್ಲ ಆದ ಮೇಲೂ ಹಾರಿದ್ದಾರಲ್ಲ, ಅದಕ್ಕೇನು ಹೇಳ್ತಾರೆ ಅಂದರೆ, ಚುನಾವಣೆಯ ಸಂದರ್ಭದಲ್ಲಿಯೇ ಈ ಪೆನ್ ಡ್ರೈವ್ ಹೊರಬಂದಿದೆ. ಯಾಕೆ? ಚುನಾವಣೆಗೆ ಪ್ರಥಮ ಮತದಾನದ 4 ದಿನ ಇರುವಾಗ ಈ ಪೆನ್ ಡ್ರೈವ್ ಹೊರಬಂದಿದೆ. ಯಾಕೆ? ಈ ಮತದಾನದ ಹೊತ್ತಿನಲ್ಲೇ ಈ ವಿಡಿಯೋವನ್ನು ಇಷ್ಟು ತ್ವರಿತವಾಗಿ SITಗೆ ಒಪ್ಪಿಸಿ ತನಿಖೆ ಮಾಡುವಂಥ ಜರೂರತ್ತನ್ನು ರಾಜ್ಯ ಸರ್ಕಾರ ಪ್ರತಿದಿನ ಅದನ್ನು ವಿಚಾರಿಸುವ ಮೂಲಕ, ಅದನ್ನು ಯಾವ ರೀತಿಯಲ್ಲಿ ಕೊಂಡೋಗಬೇಕು ಅಂತ ನಿರ್ದೇಶನ ಕೊಡುವ ಮೂಲಕ, ರೇವಣ್ಣ ಅವರನ್ನು ಕಿಡ್ನ್ಯಾಪ್ ಕೇಸಲ್ಲಿ ಬಂಧಿಸುವ ಮೂಲಕ ಈ ಒಂದು ತರಾತುರಿಯ ಒಂದು ನಡೆ ಏನಿದೆ ಅದು ನೇಹನ ಪ್ರಕರಣಕ್ಕಿಂತ ಹೆಚ್ಚು ಬಿಗುವಾಗಿದೆ, ತ್ವರಿತವಾಗಿದೆ, ಉಜ್ವಲವಾಗಿದೆ. ಯಾಕೆ? ಈ ಎಲ್ಲ ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೆ. ದೇವರಾಜೇಗೌಡ ಆಪಾದಿಸಿದ ಆಪಾದನೆ ಬಹಳ ಪ್ರಮುಖವಾದದ್ದು. ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಉತ್ತರವನ್ನು ಕೊಡತಕ್ಕದ್ದು, ಈ ಸಂಶಯವನ್ನು ನಿವಾರಿಸತಕ್ಕದ್ದು. SIT ಮೇಲೇ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಇದು ಅತ್ಯಂತ ಬೃಹತ್ತಾದಂಥ ಗುರುತರವಾದಂಥ ಆಪಾದನೆ.
ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ತಕ್ಷಣ ಉತ್ತರಿಸಬೇಕು, ಜನರ ವಿಶ್ವಾಸವನ್ನು ಗಳಿಸಬೇಕು. ಅದಲ್ಲದೆ ಇದ್ದರೆ SITಯಿಂದ ಈ ಪ್ರಕರಣವನ್ನು CBI ತನಿಖೆಗೆ ಒಳಪಡಿಸಬೇಕು. ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಇದರಲ್ಲಿ ತಪ್ಪಿತಸ್ಥ ಅಂತ ಆದರೆ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅದರ ಜೊತೆಗೆ ಪ್ರಜ್ವಲ್ ಕಠಿಣ ಶಿಕ್ಷೆ ಆಗುವುದರ ಜೊತೆಗೆ ಈ ವಿಡಿಯೋವನ್ನು ಮುಖವನ್ನು ಬ್ಲರ್ ಮಾಡದೆ ಕೂಡ ಇಷ್ಟು ಹೆಣ್ಣುಮಕ್ಕಳ ಮಾನ ಅಪಮಾನ ಮಾಡಿದಂಥ ಇಡೀ ಹಾಸನದ ಹೆಣ್ಣುಮಕ್ಕಳೇ ಅವರ ನಡತೆಯೇ ಇವತ್ತು ಶಂಕಿತಗೊಳ್ಳುವಂಥ ಕೆಲಸಕ್ಕೆ ಮುಂದಾದಂಥ ಈ ವಿಡಿಯೋವನ್ನು ಹರಿಬಿಟ್ಟಂಥದ್ದು ಯಾರು ಅನ್ನೋದರ ಬಗ್ಗೆನೂ ಕೂಡ ಅದು ಸ್ಪಷ್ಟವಾದ ತನಿಖೆ ಆಗಬೇಕು, ಅವರಿಗೂ ಶಿಕ್ಷೆ ಆಗಬೇಕು. ಅದಲ್ಲದೆ ಇದ್ದರೆ ಈ ಪ್ರಕರಣ ಕೇವಲ ಒಂದು ರಾಜಕೀಯ ಪ್ರೇರಿತ ಷಡ್ಯಂತ್ರವಾಗಿ ಮಾತ್ರ ಚರಿತ್ರೆ ಆಗತ್ತೆ ಹೊರತು ಇನ್ನೇನು ಆಗುವುದಿಲ್ಲ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ಇವತ್ತು ಮತದಾನ ಮುಗಿತಲ್ಲ, ನಾಳೆಯಿಂದ ಈ ತನಿಖೆಯ ಇಡೀ ಚರಿಷ್ಮಾ, ಇಡೀ ಚಹರೆ, ಇಡೀ ಸ್ವರೂಪ ಎಲ್ಲವೂ ಬದಲಾಗುತ್ತೆ. ಮತ್ತು ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಗುತ್ತೆ. ನೆನಪಿಡಿ. ನಮಸ್ತೆ.